ಆಫ್ಟರ್ ವೆರಿ ಲಾಂಗ್ ಟೈಮ್, ಲಿಟ್ರಲಿ ನಂಬ್ತಿರೋ ಬಿಡ್ತಿರೋ, ಆಫ್ಟರ್ ವೆರಿ ಲಾಂಗ್ ಟೈಮ್ ಏನೋ ಒಂದು ಸ್ಪೆಷಲ್ ಆಗಿರೋ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ವಿಡಿಯೋ ರನ್ನಿಂಗಲ್ಲಿದೆ. ವಿಡಿಯೋಗಿಂತ ಜಾಸ್ತಿ ನನಗೆ ಇದೊಂದು ಪ್ರಾಡಕ್ಟ್ ತುಂಬ ಅಂದರೆ ಲೈಕ್ ಇನ್ಫಿನಿಟಿ ಲೆವೆಲ್ ಇಂಪಾರ್ಟೆಂಟ್ ಆಗಿತ್ತು. ಸೂಪರ್ ಎಕ್ಸೈಟಿಂಗ್ ಆಗಿದ್ದೀನಿ, ಅಥವಾ ಸೂಪರ್ ಎಕ್ಸೈಟೆಡ್ ಅಂತೇಳಿ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಅನ್ಬಾಕ್ಸಿಂಗಲ್ಲಿ ಏನಿದು ಮೇಯೋನೋ, MEAONO ಮೇಯೋನೋ ಅವ್ರದ್ದು ಒಂದು ಮೈಕ್ ತರಿಸಿದ್ದೀನಿ. ಸೊ ಅದರೊಟ್ಟಿಗೆ ಹ್ಯಾಪಿ ಕಸ್ಟಮರ್ ಅದೊಂದು, ಮತ್ತು ಇದೊಂದು ಏನೋ ಸ್ಪೆಸಿಫಿಕೇಷನ್ಸ್ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ DBI ಅಥವಾ ವಾಯ್ಸ್ ಯೂಸರ್ ಗೈಡ್ ಏನೋ ಕೊಟ್ಟಿಯಾನೆ, ಗೊತ್ತಿಲ್ಲ ಏನು ಅಂತ. ಸೊ ಬ್ಯಾಕ್ ಕೇಸ್ ಎಲ್ಲ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿದೆ, ಬಟ್ ನೀರು ಬಿದ್ದರೆ ಪ್ರಾಬಬ್ಲಿ ಗ್ರೇ ಪೇಂಟ್ ಬಿಟ್ಟು ಹೋಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಹೋಗ್ಲಿ, ಇದೊಂದು ಶಾರ್ಟ್ ಮೈಕ್ ಅಷ್ಟೇ. ಲೈಕ್ ವಾಯ್ಸ್ ಕ್ಲಾರಿಟಿ ಎಲ್ಲ ಹೇಗಿರ್ಬೋದು ಏನು ಕತೆ ಗೊತ್ತಿಲ್ಲ, ಟೆಸ್ಟ್ ಮಾಡಿ ನೋಡಬೇಕಷ್ಟೆ. ವಯರ್ ತುಂಬ ಸಾಫ್ಟ್ ಆಗಿದೆ. ಅದ್ರ ಜೊತೆ ಒಂದು ಅಡ್ಜಸ್ಟೇಬಲ್ ಅಲ್ಲ, ಲೈಕ್ ಇದು ಬಂದು ಮೊಬೈಲಿಗೆ, ಇದು ಬಂದು ಕ್ಯಾಮರಕ್ಕೋ, ಅಥವಾ ಇದು ಬಂದು ಮೊಬೈಲಿಗೆ, ಇದು ಬಂದು ಕ್ಯಾಮರಕ್ಕೋ ಏನೋ ಒಂದು ಅಡಾಪ್ಟರ್ ಕೊಟ್ಟಿಯಾನೆ. ನಾನು ಇದನ್ನೆಲ್ಲ ಅಮೆಝಾನಲ್ಲಿ ತರಿಸಿರೋದು. ಆ್ಯಂಡ್ ಅದನ್ನೆಲ್ಲ ಸೈಡಲ್ಲಿಟ್ಟು ನಾನು ಆ್ಯಕ್ಚುಲಿ ಹೋಮ್ ಸ್ಟೇ ಹತ್ರ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು, ಆಯಿತಾ. ಸೊ ಇದು ನೋಡಿರೋ ಪ್ರಾಬಬ್ಲಿ ನಾನು ಏನು ತರಿಸಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೋದೇನೋ, ಲೈಕ್ ಪಕ್ಕ ಮೋಟೋ ವ್ಲಾಗರ್ಸಿಗೆ ಗೊತ್ತಾಗುತ್ತೆ ಏನು ಅಂತ ಹೇಳೋದು. ಈ ಸೈಡಲ್ಲಿಟ್ಟು ಇದರನ್ನು ಸೈಡಿಗೆ ಇಟ್ಟು ಇದನ್ನು ಓಪನ್ ಮಾಡೋಣ. ಉಲಾನ್ಸಿ ಒನ್ ಅಮಾಂಗ್ ದೋಸ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಆಯಿತಾ. ನಾನು ಸುಮಾರು ವರ್ಷದಿಂದ ಉಲಾನ್ಸಿ ಅವ್ರದ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ನಾಟ್ ಎಟ್ ಆಲ್ ಡಿಸ್ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಈ ಪ್ರಾಡಕ್ಟ್ನ ತರಿಸಿರೋದು ನನ್ನ ಒಂದು ಆ್ಯಕ್ಷನ್ ಕ್ಯಾಮರಕ್ಕೆ. ಸೊ ಕ್ವಾಲಿಟಿ ವೈಸ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಇದೇನೋ ಕ್ವಾಲಿಟಿ ಸರ್ಟಿಫೈಡ್ ಅಪಾನ್ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟ್ ದಿಸ್ ಪ್ರಾಡಕ್ಟ್ ಇಸ್ ಕ್ವಾಲಿಫೈಡ್ ಅಂತ ಹೇಳ್ಬಿಟ್ಟು ಯಾವುದೋ ಚೈನೀಸ್ ಲ್ಯಾಂಗ್ವೇಜಲ್ಲಿ ಬರೆದಿಟ್ಟಿಯಾನೆ. ಆ್ಯಂಡ್ ಈ ಆಸಮ್ ಪ್ರಾಡಕ್ಟ್ ಅಥವಾ ಈ ಆಸಮ್ ಕೇಸ್ ಏನು ಸಕ್ಕತ್ತಾಗಿದೆ ಅಲ್ಲ, ಇದು ನೋಡೋಕ್ಕೇ ಏನೋ ಒಂದು ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ. ಎಸ್, ಇಲ್ಲೊಂದು ಟಾಗಲ್ ಸ್ವಿಚ್ ಕೊಟ್ಟಿಯಾನೆ, ಪ್ರೆಸ್ ಇಟ್ ಆ್ಯಂಡ್ ಇದನ್ನು ಫುಲ್ ಮಾಡಿದರೆ ಇದು ಓಪನ್ ಆಗುತ್ತೆ. ಹೇಳ್ಬೋದು ಫಿಲ್ಟರ್, ಏನು ಹೇಳ್ಬೋದಪ್ಪ, ಫಿಲ್ಟರ್ ಹಾಕೋಕ್ಕೆ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಒಂದು ಲೆನ್ಸ್ನ ಕವರ್ ಮಾಡೋಕ್ಕೆ ಒಂದು ಕ್ಯಾಪ್ ಕೊಟ್ಟಿಯಾನೆ, ಚೆನ್ನಾಗಿದೆಲ್ಲ ನೋಡೋಕ್ಕೆ. ಸೊ ಇದರಲ್ಲಿ ಒಂಥರ ಕ್ಯಾಮರಾ ಇಲ್ಲಿ, ಆ್ಯಂಡ್ ಮೈಕ್ ಅಡಾಪ್ಟರ್ ಬಂದು ಇಲ್ಲಿ ಹೋಗುತ್ತೆ. ಆ್ಯಂಡ್ ಇದು ಪ್ರಾಬಬ್ಲಿ ಕ್ಯಾಮರಾ ಲೆನ್ಸ್ನ ಕವರ್ ಮಾಡೋಕ್ಕೆ ಅಂದ್ಕೊಳ್ತೀನಿ. Pro 3.5mm ಮೈಕ್ ಅಡಾಪ್ಟರ್, Hero 11 ಬ್ಲ್ಯಾಕು, Hero 10 ಬ್ಲ್ಯಾಕು, Hero 9 ಬ್ಲ್ಯಾಕು, Hero 8 ಬ್ಲ್ಯಾಕು. ಸೊ ಇದ್ರ ನೋಡ್ತಾ ಇದ್ರೆ ನಿಮಗೆ ಅಂದಾಜು ಆಗಿರ್ಬೋದು ಏನಿದೆ ವಿಷಯ, ಅಥವಾ ನನ್ನ ಅನ್ಬಾಕ್ಸಿಂಗ್ ಯಾವುದ್ರ ಬಗ್ಗೆ ಅಂತ ಹೇಳೋದು. ಇದು ಓಪನ್ ಮಾಡೋದು ಹೆಂಗೆ, ಲಿಟ್ರಲಿ ಬೆಳಿಗ್ಗೆ ಈ ಪಾರ್ಸಲ್ ಸಿಕ್ಕಿದೆ ನನಗೆ. ಇಷ್ಟೊತ್ತು ಗಂಟೆ ಕಾದೆ, 3 ಗಂಟೆ ತನಕ ಓಪನ್ ಮಾಡೋಕ್ಕೆ. ಏನು ಆಸ್ಪಿಷಿಯಸ್ ಟೈಮ್ ಅಂತಲ್ಲ, ಬಟ್ ಒಂದು ಕೆಲಸಗಳಿರ್ತದಲ್ಲ. ವಾವ್ ಬ್ರೋ, ಐ ನೆವರ್ ಎವರ್ ಥಾಟ್ ಲೈಕ್ ನನ್ನ ಕೈಗೆ ಇದೊಂದು ಪ್ರಾಡಕ್ಟ್ ಬರುತ್ತೆ ಅಂತ ಹೇಳೋದು. ಬಿಕಾಸ್ ಮುಂಚೆ ಏನೋ ಅಪ್ಪನ ದುಡ್ಡು ಅಂತ ಅನ್ನಿಸ್ತಿತ್ತು ಖರ್ಚು ಮಾಡ್ಬೇಕಾರೆ. ಇದೊಂದು ಸಿಂಗಲ್ ಪ್ರಾಡಕ್ಟ್ ತೊಗೊಳ್ಲಿಕ್ಕೆ 4800 rupees MRP ಇದೆ, ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಇಲ್ಲಿ 4800 rupees MRP ಇದೆ. ಫೈನಲಿ ಬ್ರೋ, ಸೀರಿಯಸ್ಲಿ ಫೈನಲಿ ಇಟ್ ಫೀಲ್ಸ್ ಲೈಕ್ ಡ್ರೀಮ್, ಯುನೋ. ಸೊ ಮೊಬೈಲಲ್ಲಿ ಈಗ ಆಟೋ ಫೋಕಸ್ ಆನ್ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ 54,500 rupees ತೋರಿಸ್ತಾ ಇದೆ. ಸೈಡಲ್ಲಿ ಏನೆಲ್ಲ ಬಾಕ್ಸ್ ಒಳಗೆ ಇರ್ತದೆ ಅಂತ ಕೊಟ್ಟಿದ್ದಾನೆ. ಇದನ್ನೆಲ್ಲ ಸೈಡಿಗೆ ಹಾಕೋಣ. ಬಾಕ್ಸ್ ನೋಡಿ ಏನು ಚೆನ್ನಾಗಿದೆ, ಫೀಲ್ಸ್ ಲೈಕ್ ಇಟ್ಸ್ ಸ್ಟಿಲ್ ಲೈಕ್ ಅದು ಹೇಗೆ ಫೀಲ್ ಆಯ್ತಿದೆ ಅಂತ ಹೇಳಿದರೆ ಇಮ್ಯಾಜಿನೇಷನ್ ಥರ ಫೀಲ್ ಆಯ್ತಿದೆ. ಡೂಡ್, ಲುಕ್ ಅಟ್ ಇಟ್ ಡೂಡ್. ಪ್ರಾಡಕ್ಟ್ಸ್ನ ಓಪನ್ ಮಾಡೋದ್ರಿಗಿಂತ ಮುಂಚೆ ಇದರಲ್ಲಿರೋ ಡಾಕ್ಯುಮೆಂಟೇಷನ್ಸಲ್ಲಿ ಏನೇನು ಕೊಟ್ಟಿಯಾನೆ ಅಂತ ನೋಡೋಣ. ಈಗ ನಮ್ಮ ಮ್ಯಾಟ್ರಿಗೆ ಬರೋಣ ಫಸ್ಟು. ಇಲ್ಲೊಂದು ಅಲ್ಟಿಮೇಟ್ ಟೈಪ್ C ಚಾರ್ಜಿಂಗ್
ಕೇಬಲ್ ಕೊಟ್ಟಿದ್ದಾನೆ, ಇಲ್ಲಿ ಟೈಪ್ ಸಿ ಕೊಟ್ಟಿದ್ದಾನೆ. ಅದ್ರ ಜೊತೆ ಸಿಂಗಲ್ ಬ್ಯಾಟ್ರಿ. ನಂಗೆ ಇನ್ನೊಂದು ಖರ್ಚಿದೆ, ಲೈಕ್ ಎಕ್ಸ್ಟರ್ನಲ್ ಬ್ಯಾಟ್ರಿ ಮತ್ತು ಒಂದು ಚಾರ್ಜಿಂಗ್ ಕೇಸ್ ಎಲ್ಲ ತೊಗೊಳ್ಬೇಕು. ಆ್ಯಂಡ್ ಅದ್ರ ಜೊತೆ ಒಂದು ಮೌಂಟ್ ಕೊಟ್ಟಿದ್ದಾರೆ. ಮೌಂಟ್ ಜೊತೆ ಮೌಂಟ್ ಲಾಕ್ ಕೂಡ ಇದೆ. ಆ್ಯಂಡ್ ಒಂದು ಕರ್ವಿ ಮೌಂಟ್, ಇನ್ನೊಂದು ಮೌಂಟ್ ಇದೆ ಕ್ಲಿಪ್ ಮಾಡಲಿಕ್ಕಿರೋದು. ಆ್ಯಂಡ್ ಅದ್ರ ಜೊತೆ ಒಂದು ಸಿಂಗಲ್ ಲಾಕ್. ಇಲ್ಲಿ ಏನು ಚೆನ್ನಾಗಿ ಕಾಣಿಸ್ತಿದಿಲ್ಲ. ಫೈನಲಿ ಗೋಪ್ರೋ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಗೋಪ್ರೋದು ಮಾತಾಡೋಂಗಿಲ್ಲ ಆಯಿತಾ. ಇಲ್ಲಿ ಮೌಂಟ್ ಮಾಡೋಕ್ಕೆ ಎರಡು ಏನು ಹೇಳ್ಬೋದು, ಇದು ಕಟ್ಟಾದರೆ ಏನು ಮಾಡೋದು, ಅವರು ಭಾರಿ ಹುಷಾರಾಗಿರ್ಬೇಕಲ್ಲ. ಇಲ್ಲಿರಲಿ. ಆ್ಯಂಡ್ ಸೈಡಲ್ಲಿ ನೋಡೋಂಗಿದ್ರೆ ಸೊ ಬ್ಯಾಟ್ರಿ ಸಿಕ್ಕಾಬಟ್ಟೆ ಏನು ಲಾಕ್ಡ್ ಅಪ್ ಆಗಿ ಲೈಕ್ ಪುಲ್ ಮಾಡಿ ಲಿಫ್ಟ್ ಮಾಡಬೇಕು. ಸೊ ಬ್ಯಾಟ್ರಿ ಸ್ಪೇಸ್ ಇಲ್ಲಿ ಕಾಣುತ್ತೆ. ಆ್ಯಂಡ್ ಡಿಸ್ಪ್ಲೇ ಓಪನ್ ಮಾಡಿದಾಗ ಇದ್ರ ವೆಯ್ಟ್ ಉಂಟಲ್ಲ, ವೆಯ್ಟ್ ಹಿಡ್ಕೊಳ್ಬೇಕಾದ್ರೆ ಅದೊಂದು ಪ್ರೀಮಿಯಮ್ನೆಸ್ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಎದುರುಗಡೆ ಲೆನ್ಸ್ ಓಪನ್ ಮಾಡೋಣ. ವಾವ್, ಇಟ್ಸ್ ಟೈಮ್ ಟು ಇನ್ಸ್ಟಾಲ್ ದ ಬ್ಯಾಟ್ರಿ. ನೋಡಿ ಗೋಪ್ರೋ ಅಂತ ಬಂತು. ಎಷ್ಟು ವೈಡಾಗಿ ಕಾಣಿಸ್ತಿದೆ ಗುರು. ಅಲ್ಲಾಡಿಸಿದ್ದೀನಿ ಆಯಿತಾ, ಬಟ್ ಸ್ಟಿಲ್ ಸ್ಟೆಬಿಲೈಸೇಷನ್ ಹೋಲಿ ಶೀಟ್. ಸೊ ಇದರದ್ದು ಕಂಪ್ಲೀಟ್ ಏನು ಪರ್ಫಾರ್ಮೆನ್ಸ್ ವೀಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ವಿಷಯ. ಆ್ಯಂಡ್ ಕೇಸಿಗೆ ಹೇಗೆ ಹಾಕೋದು ಅಂತ ಒಂದು ಸ್ವಲ್ಪ ತೋರಿಸ್ಬಿಟ್ಟು ಮತ್ತೆ ಲಾಗೌಟ್ ಆಗ್ತೀನಿ ವೀಡಿಯೋದಿಂದ. ಈ ಕ್ಯಾಮರಾನ ಪ್ರಾಬಬ್ಲಿ ಈ ಬಾಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಈ ಕೇಸ್ನ ಓಪನ್ ಮಾಡಬೇಕು ಅನಿಸುತ್ತೆ, ಲೈಕ್ ತೆಗೆದು ಬಿಡ್ಬೇಕು ಅನಿಸುತ್ತೆ. ಸೊ ಬ್ಯಾಟ್ರಿ ಹಿಂಗಿರುತ್ತೆ. ಒಂದು ಸೆಕೆಂಡ್ ತಲೆ ಕೆಡಿಸ್ಕೊಂಬಿಟ್ಟಿದೆ, ಏನಪ್ಪ ಹೋಯ್ತಾ ಇಲ್ಲಲ್ಲ ಕೇಸಿಗೆ ಅಂತ. ಒನ್ಸ್ ಮೋರ್ ನಾನು ತಲೆ ಕೆಡಿಸ್ಕೊಂಡೆ, ಪುನಃ ಹೋಯ್ತಾ ಇಲ್ಲಲ್ಲ ಬ್ಯಾಕ್ ಕೇಸ್ ತೆಗೆದ್ರು ಕೂಡ ಅಂತ. ಸೊ ವಿಷಯ ಏನಂದರೆ, ಈ ಕೇಸ್ ಉಂಟಲ್ಲ, ಕೇಸ್ದು ಸೈಡ್ ಕವರ್ನ ಓಪನ್ ಮಾಡಬೇಕು, ಮತ್ತು ಇದನ್ನ ಕೂರಿಸ್ಬೇಕು. ಆ್ಯಂಡ್ ದೆನ್ ಕವರ್ ಇಟ್ ಅಪ್. ಇದು ನೋಡ್ತಾ ಇದ್ದರೆ ಕವರ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ತೀನಿ. ಇಲ್ಲ, ಕವರ್ ಇದರಲ್ಲಿ ಕನೆಕ್ಟ್ ಮಾಡೋದು ಕಷ್ಟ ಅಲ್ವಾ, ಇದನ್ನು ಇಲ್ಲಿ ಫಿಟ್ ಮಾಡೋದು. ಸೊ ಕೇಸ್ ಈಸ್ ಅಸೆಂಬ್ಲಿ ಡನ್. ಓಹ್, ನಾನು ಫ್ರಂಟಲ್ಲೂ ಕಾಣಿಸ್ತಿದ್ದೀನಿ. ಆ್ಯಕ್ಚುಲಿ ಮಲ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಆಯಿತಾ. ಇದರೊಳಗಡೆ ಫಸ್ಟ್ ಹಾಕಿ ಇದನ್ನು ನೀಟಾಗಿ ಇದರೊಳಗಡೆ ಅಸೆಂಬ್ಲಿ ಕೂರಿಸಿ ಇದನ್ನು ಜಾರಿ ಬರೋದಾಗಿ ನೋಡ್ಕೊಂಡು ಮತ್ತೆ ಮೈಕಿಗೆ ಕನೆಕ್ಟ್ ಮಾಡೋದು ಹಿಂಗೆ. ಸೊ ಇಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಒಲ್ಯಾನ್ಸಿ ಆ್ಯಂಡ್ ಗೋಪ್ರೋ ಹೀರೋ 10. ಇಟ್ಸ್ ಜಸ್ಟ್ ಬಾಂಗರಿಂಗ್. ನನಗೆ ಎಲ್ಲಿ ಕನೆಕ್ಟ್ ಮಾಡ್ತೀನಿ ಅಂತ ಕೇಳಿದರೆ ಇಲ್ಲಿ ಹೋಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬೈ, ಸೈನಿಂಗ್ ಔಟ್, ಪೀಸ್.